ಗರಿಗರಿಯಾದಂತಹ ಸಬ್ಬಕ್ಕಿ ವಡ ಮತ್ತು ಚಟ್ನಿಯನ್ನು ಮಾಡ್ತಾ ಇದ್ದೀನಿ. ಉಪವಾಸದಲ್ಲಿ ಈ ಸಬ್ಬಕ್ಕಿ ವಡ ಮತ್ತು ಈ ಚಟ್ನಿಯನ್ನು ತಿನ್ಕೊಳ್ಬೋದು. ತುಂಬಾ ಸುಲಭವಾಗಿ ಈ ರೀತಿಯಲ್ಲಿ ಮಾಡ್ಕೊಳ್ಳಿ. ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ಇದನ್ನು ಮಾಡೋದಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ಸಬ್ಬಕ್ಕಿಯನ್ನು ಸರಿಯಾಗಿ ವಾಶ್ ಮಾಡಿ 5-6 ಗಂಟೆ ಇದನ್ನು ನೆನೆಸ್ಕೊಂಡಿದ್ದೀನಿ. ನೆಂದಮೇಲೆ ಡಬಲ್ ಆಗಿಬಿಡುತ್ತೆ. ಇದನ್ನು ಈಗ ಒಂದು ಬೌಲಿಗೆ ತೆಕ್ಕೊತಾ ಇದ್ದೀನಿ. ಇದನ್ನು ತೆಕ್ಕೊಂಡ್ಬಿಟ್ಟು ಇದಕ್ಕೆ ಈಗ ನಾನು 2 ಬೇಯಿಸ್ಕೊಂಡ್ಬಿಟ್ಟು ಸಿಪ್ಪೆಯನ್ನು ತೆಕ್ಕೊಂಡಿರುವಂತಹ ಆಲೂಗಡ್ಡೆಯನ್ನು ಸ್ವಲ್ಪ ಈ ಥರ ಕೈಯಿಂದ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ರಫ್ಲಿ ಮ್ಯಾಶ್ ಮಾಡ್ಕೊಳ್ಳಿ. ಆಮೇಲೆ ಸಬ್ಬಕ್ಕಿ ಒಳಗೆ ಹಾಕಿ ಕಲಿಸಿದಾಗ ಮತ್ತೆ ಸರಿಯಾಗಿ ಮ್ಯಾಶ್ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಉಪವಾಸದ ಉಪ್ಪನ್ನು ಹಾಕ್ಕೊಳ್ಬೋದು. ಇದಕ್ಕೆ ಈಗ ಜೀರಿಗೆ, ಸಣ್ಣ ಕಟ್ ಮಾಡ್ಕೊಂಡಿರುವಂತಹ ಕರಿಬೇವು ಸೊಪ್ಪು, 1 ಟೇಬಲ್ ಸ್ಪೂನಷ್ಟು ಹಸಿಮೆಣಸಿನ್ಕಾಯಿ ಪೇಸ್ಟ್ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಈಗ 1-2 ಟೇಬಲ್ ಸ್ಪೂನಷ್ಟು ಪುಡಿ ಮಾಡ್ಕೊಂಡಿರುವಂತಹ ಶೇಂಗದ ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ. ಇದರೊಳಗೆ ನೀವು ಯಾವುದು ಉಪವಾಸಕ್ಕೆ ತಿನ್ನಲ್ಲ ಅದನ್ನು ಸ್ಕಿಪ್ ಮಾಡ್ಕೊಂಡ್ಬಿಟ್ಟು ಈ ವಡಾನ ಮಾಡ್ಕೊಳ್ಬೋದು. ಇದನ್ನು ಸರಿಯಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಉಂಡೆ ಮಾಡಿ ನೋಡ್ಕೊಳ್ಳಿ. ಸರಿಯಾಗಿ ಈ ಥರ ಬೈಂಡ್ ಆಗ್ತಾ ಇದೆ ಅಂದರೆ ಪರ್ಫೆಕ್ಟ್ ಆಗಿದೆ ಅಂತ ತಿಳ್ಕೊಳ್ಬೇಕು. ಸ್ವಲ್ಪ ಸಬ್ಬಕ್ಕಿ ಉದ್ದರಾಗಿದೆ ಅಂದರೆ ಇನ್ನೊಂದು ಸ್ವಲ್ಪ ಆಲೂಗಡ್ಡೆಯನ್ನು ಬೇಯಿಸ್ಕೊಂಡ್ಬಿಟ್ಟು ಹಾಕ್ಕೊಂಡ್ಬಿಟ್ಟು ಈ ಥರ ವಡಾನ ಮಾಡ್ಕೊಳ್ಬೋದು. ಸೈಜ್ ದೊಡ್ಡ ಸಣ್ಣ ನಿಮಗೆ ಇಷ್ಟ ಬಂದಂತೆ ಮಾಡ್ಕೊಳ್ಳಿ. ಒಂದೇ ಸಲ ಮಾಡಿಟ್ಕೊಂಡ್ರೆ ಫ್ರೈ ಮಾಡೋದಕ್ಕೆ ಈಸಿ ಆಗುತ್ತೆ. ಈಗ ಮಾಡಿಟ್ಕೊಂಡಿದ್ದೀನಿ. ಚಟ್ನಿ ಮಾಡೋದಕ್ಕೆ ಮಿಕ್ಸಿ ಜಾರಿಗೆ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಶೇಂಗಾನ ಹುರ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನೀರನ್ನು ಹಾಕದೆ ಇದನ್ನು ಸರಿಯಾಗಿ ಈ ಥರ ರುಬ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಗ್ಗರಣೆಯನ್ನು ಹಾಕ್ಕೋತಾ ಇದ್ದೀನಿ. ಒಗ್ಗರಣೆಗೆ ಪ್ಯಾನನ್ನು ಬಿಸಿ ಮಾಡ್ಕೊಂಡ್ಬಿಟ್ಟು ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಳ್ಳಿ. ಜೀರಿಗೆ ಬಿಸಿ ಆಗಿದ್ಮೇಲೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಈಗ ನಾವು ರುಬ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ ಮತ್ತು ಶೇಂಗದ ಪೌಡ್ರನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಎಣ್ಣೆ ಒಳಗೆ ಸರಿಯಾಗಿ 1 ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ನೀವು ಎಷ್ಟು ತೆಳುವಾಗಿ ಮಾಡ್ಕೋತೀರಾ ಅಷ್ಟು ನೀರನ್ನು ಸೇರಿಸ್ಕೊಳ್ಬೋದು. ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಒಂದು ಕುದಿ ಬರೋವರೆಗೂ ಬೇಯಿಸ್ಕೊಳ್ಳಿ. ಇದರೊಳಗೆ ನೀವು ಉಪವಾಸಕ್ಕೆ ಏನು ತಿನ್ನಲ್ಲ ಅದನ್ನು ಸ್ಕಿಪ್ ಮಾಡ್ಕೊಂಡ್ಬಿಟ್ಟು ಈ ಚಟ್ನಿಯನ್ನು ನೀವು ಮಾಡ್ಕೊಳ್ಬೋದು. ಈ ಥರ ಸರಿಯಾಗಿ ಒಂದು ಕುದಿ ಬಂದಿದ ಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪವಾಸದ ಚಟ್ನಿ ರೆಡಿ ಆಗುತ್ತೆ. ಇದನ್ನು ನೀವು ವರದಕ್ಕಿ ಅಥವಾ ಬಗಾರ್ ಜೊತೆನೂ ತಿನ್ಕೊಳ್ಬೋದು. ಟೇಸ್ಟಿಯಾಗಿರುತ್ತೆ. ಈಗ ಚಟ್ನಿ ರೆಡಿಯಾಗಿದೆ. ಎಣ್ಣೆಯನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಮೀಡಿಯಮ್ ಬಿಸಿ ಆಗಿದ್ಮೇಲೆ ರೆಡಿ ಮಾಡ್ಕೊಂಡಿರುವಂತಹ ವಡಾನ ನಿಧಾನವಾಗಿ ಹಾಕ್ಕೊಂಡ್ಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಸರಿಯಾಗಿ ಕ್ರಿಸ್ಪಿ ಮತ್ತು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಒಂದು ಕಡೆಯಿಂದ ಸರಿಯಾಗಿ ಸೆಟ್ ಆಗೋದಕ್ಕೆ ಬಿಡಿ. ಆಮೇಲೆ ತಿರ್ಗಿಸ್ಕೊಂಡ್ಬಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಇಲ್ಲ ಅಂದರೆ ಅಂಟ್ಕೊಳ್ಳುತ್ತೆ. ಅದಕ್ಕೆ ಎಣ್ಣೆಯನ್ನು ಬಿಸಿ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಎಣ್ಣೆ ಸರಿಯಾಗಿ ಬಿಸಿ ಆಗಿರಲಿಲ್ಲ ಅಂದರೆ ಜಾಸ್ತಿ ಎಣ್ಣೆನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ವಡ. ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಸರಿಯಾಗಿ ಈ ಥರ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ವಡ ರೆಡಿ ಆಗುತ್ತೆ. ತುಂಬಾ ಗರಿಗರಿಯಾಗಿ ಬರುತ್ತೆ. ಈ ರೀತಿಯಲ್ಲಿ ವಡಾನ ಟ್ರೈ ಮಾಡಿ ನೋಡಿ. ಚಟ್ನಿ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ. ಉಪವಾಸದ ಟೈಮ್ನಲ್ಲಿ ಈ ಥರ ವಡ ಮತ್ತು ಚಟ್ನಿಯನ್ನು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಕಮೆಂಟ್ ಒಳಗೆ ತಿಳಿಸಿ. ವಿಡಿಯೋ ಹೇಗೆ ಅನ್ನಿಸ್ತಂತ. ವಿಡಿಯೋ ಇಷ್ಟ ಆಗಿತ್ತಂದರೆ ವಿಡಿಯೋಗೊಂದು ಲೈಕ್ ಮಾಡಿ. ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇದೇ ರೀತಿಯ ವೀಡಿಯೋಸನ್ನು ನೋಡೋದಕ್ಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ನಾನು ಹಾಕಿದ ವೀಡಿಯೋಸ್ ನೋಟಿಫಿಕೇಷನ್ ನಿಮ್ಗೆ ಸಿಗುತ್ತೆ. ನಂಗೆ ನೀವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಿಗೂ ಫಾಲೋ ಮಾಡ್ಕೊಳ್ಬೋದು. ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.